ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಇನ್ನು ಏನೂ ಕೆಲಸ ಮುಗ್ದಿಲ್ಲ. ಹರ್ಷನ ಮಾತ್ರ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾಯಿತು. ಮನೆ ಕ್ಲೀನಿಂಗ್ ಇದೆ. ಜಸ್ಟ್ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಹರ್ಷನ ಸ್ಕೂಲ್ಗೆ ಬಿಟ್ಟು ಬಂದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೈಶುನು ಎದ್ದಾಯಿತು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಇದೆ, ಹಾಗಾಗಿ ಇನ್ನು ಸ್ನಾನ ಪೂಜೆ ಎಲ್ಲ ಏನೂ ಇಲ್ಲ. ಒಂದೇ ಸರಿ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಏನಕ್ಕೆ ಮತ್ತೆ ಡೀಪ್ ಕ್ಲೀನಿಂಗ್ ಅನ್ನೋದಾದರೆ, ಮುನಿ, ಹರ್ಷ ಮತ್ತು ನನ್ನ ಮೈದ್ನ 3 ಜನ ಮಾಲೆ ಹಾಕ್ತಾ ಇದ್ದಾರೆ ಮನೇಲಿ. ಸೊ ಹಾಗಾಗಿ ಕ್ಲೀನ್ ಮಾಡಬೇಕಾಗಿದೆ. ದಪ್ಪ ದಪ್ಪ ಬೆಡ್ಶೀಟ್ಸ್ ಎಲ್ಲ ಇದೆ. ಅದನ್ನು ನಾನು ಕ್ಲೀನ್ ಮಾಡೋದಿಲ್ಲ, ಅಂದರೆ ನಾನು ವಾಶ್ ಮಾಡೋಕ್ಕಾಗೋದಿಲ್ಲ. ನಾನು ಟೆರೆಸ್ ಮೇಲೆ ಹೋಗಿ ಅದನ್ನು ನೆನೆಸಿಟ್ರೆ ಮುನಿ ಅಥವಾ ಮುರಳಿ ಯಾರಾದರೂ ಬಂದ ಮೇಲೆ ಅದನ್ನು ವಾಶ್ ಮಾಡ್ತಾರೆ. ಸೊ ನಾನೀಗ ಜಸ್ಟ್ ಮನೇಲೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಇತ್ತೀಚೆಗೆ ತುಂಬ ಸೋಂಬೇರಿ ಆಗಿರೋದ್ರಿಂದ ಇವತ್ತು ನನಗೆ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಲೈಕ್ ಮನೆ ಕ್ಲೀನಿಂಗ್ ಮಾಡಬೇಕು, ಅದರಲ್ಲೂ ವೈಶುನ ಹಿಡ್ಕೊಂಡು ಮಾಡೋದಂದರೆ ನಾಟ್ ಸೋ ಈಸಿ. ಕೆಲವೊಂದು ಸರಿ ವೈಶು ಫ್ರೀಯಾಗಿ ಬಿಟ್ಬಿಡ್ತಾಳೆ, ಅಂದರೆ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಏನೋ ಒಂದು ಮಾಡಿಕೊಂಡು ಫ್ರೀಯಾಗಿ ಬಿಟ್ಬಿಡ್ತಾಳೆ. ಇನ್ನೊಂದೊಂದು ಸರಿ ಅಂತೂ ಬಿಡೋದೇ ಇಲ್ಲ. ಬಟ್ ವೈಶು ಎದೊಳಷ್ಟರಲ್ಲೇ ಲೈಟಾಗಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ವೈಶು ಹುಟ್ಟಿದ ಮೇಲಂತೂ ಕಂಪ್ಲೀಟಾಗಿ ನನ್ನ ಬಗ್ಗೆ ಸ್ಕಿನ್ ಕೇರ್ ಆಗಲಿ ಸೆಲ್ಫ್ ಕೇರ್ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿಬಿಟ್ಟಿದೆ. ಸೊ ವಿಂಟರ್ ಅಲ್ವಾ, ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಅಂತ. ಸಿಕ್ಕಾಪಟ್ಟೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ನಾಳೆ ಮಾಡೋಣ ಅಂತ ಇದೇ ರೀತಿ ಮಾಡಿಕೊಂಡು ತುಂಬ ಅಂದರೆ ತುಂಬ ಸೋಂಬೇರಿ ಆಗಿದ್ದೀನಿ. ಸೊ ಗೊತ್ತಿಲ್ಲ ಇಷ್ಟು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ. ಸೊ ನಾನು ಔಟ್ಸೈಡ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು ತುಂಬಾ ಕಡಿಮೆ. ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತೀನಿ ಯಾವಾಗ್ಲೂ. ಸೊ ನಾನು ಮಾಡ್ಕೊಳ್ಳೋ ಅಂಥ ಹೋಮ್ ರೆಮಿಡೀಸ್ ಏನಿದೆ, ಸೊ ಇನ್ನೂ ಅಪ್ಕಮಿಂಗ್ ಡೇಸಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವೈಶುನು ಎದ್ದಿದ್ದಾಗಿತ್ತು, ಸ್ವಲ್ಪ ಮುಡಿ ಆಗಿದ್ದಾಳೆ ಯಾಕೋ ಬೆಳಗ್ಗೆಯಿಂದ. ಗುಡ್ ಮಾರ್ನಿಂಗ್ ಮಾಡ್ತೀನಿ. ಹಾಯ್ ಹೇಳು ಎಲ್ರಿಗೂ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ವೈಶುಗೆ ಹಾರ್ಲಿಕ್ಸ್ ಕೊಟ್ಟು ಅವಳು ಕುಡಿಬೇಕಾದ್ರೇ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಸೊ ಮನೆ ಕ್ಲೀನಿಂಗ್ ಅಂದರೆ ಗೊತ್ತಲ್ವಾ, ಆ್ಯಕ್ಚುಲಿ ಡೀಪ್ ಕ್ಲೀನಿಂಗೇ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಮನೆಗೆ ಶಿಫ್ಟ್ ಮಾಡಿದ್ದಾದರೂ ಬೆಡ್ಶೀಟ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ಅಲ್ವಾ, ವಾಶ್ ಮಾಡ್ಕೋಬೇಕು. ಇನ್ನು ಕಿಚನ್ ಅಂತೀರ, ಕಿಚನ್ ಕೆಲಸಕ್ಕೆ ಕೈ ಹಾಕಿದ್ರೆ ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ. ಕರ್ಟನ್ಸ್, ಸೋಫಾ ಕವರ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡಬೇಕಾಗಿದೆ. ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ದೀನಿ. ನಮ್ಮ ಮೇಡಮ್ ಅವ್ರನ್ನ ತೋರಿಸ್ತೀನಿ, ಹಾಗೆ ಇರಿ. ಏನ್ ಮಾಡ್ತಾ ಇದೆಯಾ ವೈಶು? ಸೋಪ್ ಹಾಕೊಂಡು ಮುಖ ತೊಳ್ಕೊತಾ ಇರೋದಾ? ಅದೇನು ಕವರ್ ಏನದು? ನಿನ್ ಸೋಪ್ ಯೂಸ್ ಮಾಡ್ಬೇಕು ತಾನೆ? ಹಾ, ವಾಶ್ ಮಾಡು. ಮನೇಲಿ ಅವಳು ಸೋಪ್, ಅವಳು ಶಾಂಪೂ ಬಿಟ್ಟು ಮಿಕ್ಕಿದೆಲ್ಲರದು ಯೂಸ್ ಮಾಡ್ತಾಳೆ. ಶೋ ದಿಸ್, ತೋರಿಸು ನೀನು ಹೇಗೆ ಫೇಸ್ ವಾಶ್ ಮಾಡ್ಕೋತೀಯ ಅಂತ. ಡೂ ಇಟ್. ಅಷ್ಟೇನಾ? ಕಣ್ಣತ್ರ ಎಲ್ಲ ಸೋಪ್ ಹಾಕೊಂಡಿಲ್ಲ? ಕಣ್ಣತ್ರ ಎಲ್ಲ ಸೋಪ್ ಹಾಕೊಂಡೇ ಇಲ್ಲ? ಹಾ, ಕಣ್ಣೆಲ್ಲ ಉಜ್ಜು. ನೀರೆಲ್ಲ ಹೋಯ್ತು. ಆಫ್ ಮಾಡು. ಫಸ್ಟು ಟ್ಯಾಪ್ ಆಫ್ ಮಾಡಿ. ಹಾ, ವಾಶ್ ಮಾಡು. ಫೇಸ್ ವಾಶ್ ಮಾಡು. ಸ್ವಲ್ಪ ಬಿಟ್ಕೋ. ಹಾ, ಸ್ಟೈಲ್ ರಾಣಿ. ಆಯ್ತಾ ಮುಖ ವಾಶ್ ಮಾಡಿದ್ದು? ತಿರ್ಗಿ ಕಡೆ. ಸೋಪ್ ಎಲ್ಲ ಹೋಗೇ ಇಲ್ಲ, ಗಡ್ಡದ ಹತ್ರ ಎಲ್ಲ, ಚಿನ್ನ ಹತ್ರ ಎಲ್ಲ ಹಂಗೆ ಇದೆ ಸೋಪು. ಅದು ಈ ಕಡೆ ಕಾಣಿಸೋದಿಲ್ಲ, ಇಲ್ಲೆಲ್ಲ ಸೋಪ್ ಹಾಗೆ ಇದೆ. ಬೊಟ್ಟು ಹೋಗಿಲ್ಲ, ವಾಶ್ ಮಾಡು. ಚೇರ್ ಹಾಕೊಂಡು ಮೇಡಮ್ ಅವರು ಮುಖ ತೊಳಿತಿರೋದು. ಅವಳು ಕನ್ನಡಿಯಲ್ಲಿ ಅಂದ್ರೆ ಇಲ್ಲಿ ನೋಡ್ಕೊಂಡು ಮುಖ ತೊಳಿತಾ ಇದ್ದಾಳೆ. ಮುಂದೆ ನೋಡ್ಕೊಂಡು ಮುಖ ತೊಳಿ. ವಾಶ್ರೂಮ್ ಅಲ್ಲಿಂದ ವ್ಲಾಗ್ ಮಾಡ್ತಾ ಇದೀವಿ ನಾವು.
ದೊಡ್ಡ ದೊಡ್ಡ ಬೆಡ್ಶೀಟ್ಸ್ ಆಗಲಿ ಇಲ್ಲ ಕಿಚನ್ ಕ್ಲೀನಿಂಗು ಸೊ ಎಲ್ಲನೂ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಅಂದರೆ ವೈಶುನ ಇಟ್ಕೊಂಡು ಕ್ಲೀನಿಂಗ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ನಾನು ಯಾವುದೇ ಒಂದು ಗ್ರಾಸರೀಸ್ ಖಾಲಿ ಆಗಿದ ತಕ್ಷಣ ಅವಾಗವಾಗನೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಬಾಟಲ್ಸ್ ಆಗಲಿ ಏನೇ ಒಂದು ಖಾಲಿ ಆಗಿದ ತಕ್ಷಣನೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸೊ ಈ ರೀತಿ ಯಾವಾಗಾದರೂ ಡೀಪ್ ಕ್ಲೀನಿಂಗ್ ಮಾಡೋವಾಗ ಈಸಿ ಆಗುತ್ತೆ, ಸ್ಟ್ರೆಸ್ ಅಂತ ಅನ್ಸೋದಿಲ್ಲ. ಆ್ಯಂಡ್ ಮನೆ ಮುಂದೆನೂ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಧೂಳಿದೆ. ಸೊ ವೈಶು ಎದ್ದೇಳೋಷ್ಟರಲ್ಲಿ ನಾನು ಅರ್ಧಂಬರ್ಧ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇನ್ನು ಕರ್ಟನ್ಸ್, ಸೋಫಾ ಕವರ್ಸ್, ಬೆಡ್ ಕವರ್ಸ್, ಬೆಡ್ ಸ್ಪ್ರೆಡ್ಸ್ ಎಲ್ಲನೂ ತೆಗೆದು ವಾಶ್ ಮಾಡಬೇಕು. ಸೊ ಇದನ್ನೆಲ್ಲ ಕರ್ಟನ್ಸ್ ಆಗಲಿ ಸೋಫಾ ಕವರ್ಸ್ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಒಂದು 3 to 4 ಟೈಮ್ಸ್ ಹಾಕಬೇಕಾಗತ್ತೆ, ಅಷ್ಟಿದ್ದಾವೆ. ಇದನ್ನೆಲ್ಲ ಕಂಪ್ಲೀಟಾಗಿ ಮಿಷಿನ್ಗೆ ಹಾಕ್ಬಿಟ್ರೆ ಮುಗೀತು. ಒಂದಷ್ಟು ಸ್ಮೈಲೀಸ್, ಟೆಡಿ ಬೇರ್ಸ್ ಎಲ್ಲ ತುಂಬ ಲಾಂಗ್ ಟೈಮ್ ಆಗಿತ್ತು ಆ್ಯಕ್ಚುಲಿ, ಮೇಲೆ ಎಲ್ಲ ಗಲೀಜ್ ಆಗಿಬಿಟ್ಟಿತ್ತು. ಸೊ ಇದನ್ನೆಲ್ಲ ಒಳಗಡೆ ಕಾಟನ್ನ ತೆಗೆದು ಅದನ್ನು ಸಹ ಮೇಲೆ ಕವರ್ಸ್ನ ವಾಶ್ ಮಾಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಯಾವಾಗಲೂ ಈ ಥರ ಕ್ಲೀನಿಂಗ್ ಎಲ್ಲ ಇದ್ದರೆ ಮುನಿನೂ ಇದ್ದು ನನಗೆ ಹೆಲ್ಪ್ ಮಾಡ್ತಾರೆ. ಬಟ್ ಈಗ ಸ್ವಲ್ಪ ದಿನದಿಂದ ಸ್ವಲ್ಪ ಬ್ಯುಸಿ ಇರೋದಕ್ಕೆ ನಾನೇ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ, ಮಿಕ್ಕಿದ್ದು ಮುನಿ ಬಂದಮೇಲೆ ಹೆಲ್ಪ್ ಮಾಡ್ತಾರೆ. ಸೊ ನಮ್ಮ ಮನೇಲಿರೋ ಬೆಡ್ಶೀಟ್ಸ್ ಎಲ್ಲ ತುಂಬ ಹೆವಿ ಇದೆ. ಸೊ ನೀರಿಗೆ ಹಾಕಿದ ತಕ್ಷಣ ಇನ್ನೂ ತುಂಬ ವೆಯ್ಟ್ ಆಗಿಬಿಡುತ್ತೆ. ಸೊ ನಾನು ಅದನ್ನೆಲ್ಲ ನೆನೆಸಿ ಇಟ್ಟಿದ್ರೆ ಮುನಿ ಬಂದಮೇಲೆ ಅದನ್ನು ವಾಶ್ ಮಾಡ್ತಾರೆ. ಸೊ ಇದು ಸೋಫಾ ಕವರ್ಸ್ ಕೂಡ ಅಷ್ಟೇ ಜಿಪ್ ಇದೆ. ಸೊ ಇದನ್ನು ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ನಾವು ಇದನ್ನು ತಗೊಂಡು ಆಲ್ಮೋಸ್ಟ್ ಒಂದು 6 to 7 ಇಯರ್ಸ್ ಆಯಿತು. ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ನೀರೆಲ್ಲ ಬಿದ್ದರೆ ಹಾಳಾಗಬಾರ್ದು ಅನ್ನೋ ರೀಸನ್ಗೆ ಕವರ್ಸು ಸಹ ರಿಮೂವ್ ಮಾಡಿರಲಿಲ್ಲ. ಆ ಕವರ್ಸ್ ಮೇಲೇ ನಾವು ಮತ್ತೆ ಜಿಪ್ ಇರೋಂತಹ ಸೋಫಾ ಕವರ್ಸ್ನ ಹಾಕಿದ್ವಿ. ಅದಕ್ಕೆ ಇನ್ನು ಬೆಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸ್ವಲ್ಪನೂ ಮೆತ್ತಗಾಗಿಲ್ಲ, ಚೆನ್ನಾಗೂ ಇದೆ. ಆ್ಯಂಡ್ ಅದರೊಳಗಡೆ ನೀರು ಸಹ ಹೋಗಿಲ್ಲ. ಯಾವಾಗಾದರೂ ಮಕ್ಕಳು ನೀರು ಚೆಲ್ಲಿದ್ರೂ ಸಹ ಕವರ್ ಹಾಕಿರೋದ್ರಿಂದ ಅಷ್ಟು ಬೇಗ ನೀರು ಇಳಿಯೋದಿಲ್ಲ. ಸೊ ಅದನ್ನು ರಿಮೂವ್ ಮಾಡಿಕೊಂಡು ಒರೆಸ್ಕೊಂಡ್ಬಿಡ್ಬೋದು ನಾವು ಕ್ಲೀನಾಗಿ. ಇದನ್ನು ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಕ್ವಾಲಿಟಿ ವೈಸ್ ಅಂದರೂ ತುಂಬಾ ಚೆನ್ನಾಗಿದೆ. 6 to 7 ಇಯರ್ಸ್ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮೆತ್ತಗಾಗಿರ್ಬೇಕಲ್ವ. ಬಟ್ ಇದೇನು ಆ ಥರ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ನಾನು ಈ ರೀತಿ ಇದನ್ನು ಮಾತ್ರ ಮಂತ್ಲಿ ಒನ್ಸ್ ವಾಶ್ ಮಾಡ್ಕೋತೀನಿ. ಒಂದಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸೋಫಾ ಮೇಲೆ ಕವರ್ಸು. ಇನ್ನು ರೂಮಲ್ಲಿ ಒಂದು ಸೋಫಾ ಇದೆ ಅಲ್ವಾ, ಆ ಸೋಫಾದೊಂದು ಕ್ಲೀನ್ ಮಾಡಬೇಕು. ಇನ್ನು ಬೆಡ್ಸ್ ಇಲ್ಲಿ ಒಳಗಡೆ ಸ್ವಲ್ಪ ಕ್ಲೀನ್ ಮಾಡೋದು. ನೋಡ್ತಾ ಇದ್ದೀರಲ್ವಾ ಹೇಗಿದೆ ಅಂತ, ಫುಲ್ಲು ಎಲ್ಲ ಗಲೀಜ್ ಆಗ್ಬಿಟ್ಟಿದೆ, ಎಲ್ಲ ಮೆಸ್ಸಿ ಆಗಿದೆ. ಸೊ ಈಗ ನಾನು ಸೋಫಾ ಕವರ್ಸ್ ಎಲ್ಲ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಮೆಷಿನ್ಗೆ ಹಾಕಿದ್ದೀನಿ ಆಲ್ರೆಡಿ. ಅದನ್ನೆಲ್ಲ ಒಂದು ಬ್ಯಾಸ್ಕೆಟ್ಗೆ ಹಾಕ್ಕೊಂಡು ಸೋಫಾ ಕವರ್ಸ್ನ ಮತ್ತೆ ಮೆಷಿನ್ಗೆ ಹಾಕ್ತೀನಿ. ಯಾಕೆ ಬರ್ತಾ ಇದ್ದೀನಿ, ಇರು ಒಂದು ನಿಮಿಷ. ನಾವು ಹಾಕೊಳ್ಳೋ ಬಟ್ಟೆ ಜೊತೆಲಿ ಸೋಫಾ ಕವರ್ಸ್ ಎಲ್ಲ ಹಾಕೋದಿಲ್ಲ. ಯಾಕಂದರೆ ಸೋಫಾ ಕವರ್ಸಲ್ಲಿ ಸ್ವಲ್ಪ ಗಲೀಜು ಜಾಸ್ತಿನೇ ಇರುತ್ತಲ್ವ. ಸೊ ಹಾಗಾಗಿ ದಿವಾನ್ ಮೇಲೆ ಇರುವಂಥ ಬೆಡ್ಶೀಟು ಮತ್ತು ಸೋಫಾ ಕವರ್ಸು ಅದೆಲ್ಲ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಬರೀ ಹಾಲಲ್ಲಿರೋವಂಥದ್ದು ಸ್ಪ್ರೆಡ್ಸ್ ಎಲ್ಲ ರಿಮೂವ್ ಮಾಡಿ ಮಿಷಿನ್ಗೆ ಹಾಕಿದ್ದೆ. ಈಗ ರೂಮಲ್ಲಿರೋವಂಥ ಕರ್ಟನ್ಸು, ಬೆಡ್ ಸ್ಪ್ರೆಡ್ಸ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಸೊ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಧೂಳು ಉದುರಿಸ್ಕೊಂಬಿಟ್ರೆ ಒಂದಷ್ಟು ಕೆಲಸ ಮುಗಿಯುತ್ತೆ. ಮನೆಯೂ ಅಷ್ಟೊಂದು ದೊಡ್ಡದಾಗಿಲ್ಲ. ಸೊ ಹಾಗಾಗಿ ಕೆಲಸ ಎಲ್ಲ ಸ್ವಲ್ಪ ಬೇಗನೆ ಮುಗಿಯುತ್ತೆ. ಎಲ್ಲ ಕಡೆನೂ ಬೇಗ ಕ್ಲೀನ್ ಮಾಡಿಬಿಟ್ಟೆ. ಬಟ್ ಈ ಕ್ರಿಸ್ಟಲ್ ಸ್ಟ್ರಿಂಗ್ಸ್ ಏನು ಹಾಕಿದ್ದೀನಿ ಅಲ್ಲಿ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಇದು ನಾನು ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದು. ಅಲ್ಲೆಲ್ಲ ಕ್ಲೀನ್ ಮಾಡುವಾಗ ಸ್ವಲ್ಪ ಜೋರಾಗಿ ಹೇಳಿದ್ರು ಕ್ರಿಸ್ಟಲ್ ಸ್ಟ್ರಿಂಗ್ಸ್ ಎಲ್ಲ ಒಂದಕ್ಕೊಂದು ಜಾಯಿಂಟ್ ಆಗಿಬಿಟ್ರೆ ಅದನ್ನು ಬಿಡಿಸೋದೇ ತುಂಬ ಕಷ್ಟ. ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಸ್ಲೋ ಆಗಿ ಕ್ಲೀನ್ ಮಾಡಿಕೊಂಡೆ. ಆಲ್ಮೋಸ್ಟ್ ಧೂಳು ಉದುರಿಸಿದ್ದು ಮತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆಲ್ಲ ಮುಗ್ದಿತ್ತು. ಬಟ್ಟೆ ಎಲ್ಲ ಒಣಗಾಕಿ ಅತ್ತೆ ಊರಿಂದ ಕಾಳು ತೊಗೊಂಡು ಬಂದಿದ್ರಲ್ಲ, ಅವರೆಕಾಳು, ಅದನ್ನೆಲ್ಲ ಇಟ್ಕೊಂಡಿದ್ದಾಗಿತ್ತು. ಇದನ್ನೆಲ್ಲ ಬಿಸಿಲಿಗೆ ಒಣಗಾಕಿ ಬೇಕಾದಾಗ ಯೂಸ್ ಮಾಡ್ಕೋಬೋದಲ್ವ. ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸಾಂಬಾರಿಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನನಗಂತೂ ಹಿತ್ಕಿದ ಬೇಳೆಕಾಳು ಸಾಂಬಾರು ಅಂದರೆ ಇಲ್ಲ ಅವರೆಕಾಯಿ ಅಂದರೆ ತುಂಬಾ ಇಷ್ಟ. ಅವರೆಕಾಯಿ ಸೀಸನ್ ಬಂದರೆ ನಮ್ಮ ಮನೇಲಿ ಯಾವಾಗಲೂ ಒಂದಿನ ಬಿಟ್ಟು ಒಂದಿನ, 2 ದಿನಕ್ಕೆ ಒಂದ್ಸರಿ, ಇಲ್ಲ ವಾರಕ್ಕೆ 3-4 ಸರಿ ಆದರೂ ಅವರೆಕಾಯಿ ಸಾಂಬಾರು ಮಾಡ್ತಾಯಿರ್ತೀನಿ. ಸೊ ಇಷ್ಟು ಕ್ಲೀನಿಂಗ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗ್ 5 o'clock ಆಗಿಬಿಟ್ಟಿತ್ತು. ಸಿಂಪಲಾಗಿ ಏನಾದರೂ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊಳ್ಳೋಣ ಅಂತೇಳಿ ಬಾದುಷಾ ಮಾಡ್ತಾಯಿದ್ದೀನಿ. ಹರ್ಷಾಗೆ ಮತ್ತು ವೈಶುಗೆ ತುಂಬ ಸ್ವೀಟ್ಸ್ ಇಷ್ಟ. ಸೊ ಹೊರಗಡೆ ಅಷ್ಟು ಅಮೌಂಟ್ ಕೊಟ್ಟು ಸ್ವಲ್ಪನೇ ತಗೊಂಡು ಬಂದರೆ ಯಾರೂ ತಿಂದಂಗೂ ಅನಿಸೋದಿಲ್ಲ. ಸೊ ಮನೇಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮನೇಲೇ ಮಾಡ್ಕೋತಾ ಇದ್ದೀನಿ. ಸೊ ಇದ್ರದ್ದು ಕಂಪ್ಲೀಟ್ ರೆಸಿಪಿನ ನಾನು ವಿತ್ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಯೂಸ್ ಮಾಡಿದ್ದೀನಿ ಅಂತ ನನ್ನ ಚಾನಲಲ್ಲಿ ನೋಡ್ಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ, ಬೇಡ ಅಂತಂದರೆ ಸ್ಕಿಪ್ ಮಾಡಿ.
ಸೊ ಮೊದಲಿಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನಾನಿಲ್ಲಿ ಚಪಾತಿ ಡೋ ಹೇಗೆ ಮಾಡ್ಕೋತೀವಿ ಆ ರೀತಿ ಇದನ್ನು ಚಪಾತಿ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡಿಕೊಂಡು ಬಾದುಷಾ ಯಾವ ರೀತಿ ಇರುತ್ತೆ ಆ ಥರ ಶೇಪ್ಸ್ನ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಶುಗರ್ ಸಿರಪಲ್ಲಿ ಡಿಪ್ ಮಾಡಬೇಕಾಗುತ್ತೆ. ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಸಕ್ಕರೆ ಹಾಕ್ಕೊಂಡು ನೀರು ಹಾಕಿ ಕುದಿಸ್ಕೊತಾ ಇದ್ದೀನಿ. 2 ರಿಂದ 3 ಏಲಕ್ಕಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದೇಳೆ ಪಾಕ ಬಂದಾದಮೇಲೆ ಶುಗರ್ ಸಿರಪ್ ರೆಡಿ ಇರುತ್ತೆ. ಸೊ ಈಗ ಫ್ರೈ ಮಾಡ್ಕೊಂಡಿರುವಂತಹ ಬಾದುಷಾನ ಅದರಲ್ಲಿ ಹಾಕಿ 5 to 6 hours ನೆನೆಸಿ ಎತ್ಕೊಂಡ್ರೆ ಇದು ಬಾದುಷಾ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಸೊ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ. ಕ್ವಾಂಟಿಟಿ ವೈಸ್ ಕೂಡ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಈ ರೆಸಿಪಿನ ಚೆಕ್ ಮಾಡಿ. ಸೊ ಇದಿಷ್ಟು ಮಾಡಿಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನೈಟ್ 8:30 ಆಗಿಬಿಟ್ಟಿತ್ತು. ಸೊ ನಾನು ಹೊರಗಡೆಯಿಂದನೇ ಡಿನ್ನರ್ ತರಿಸ್ಕೊತಾ ಇದ್ದೀನಿ. ಸೊ ಹೀಗಿತ್ತು ಇವತ್ತಿನ ಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.